ಅಳಬಾರ್ದು ಕಣವ, ಅಳಬಾರ್ದು. ಅಣ್ಣ ಸಮಾಧಾನ ಮಾಡ್ಕೊ, ಅಳಬಾರ್ದು. ಸರ್ಸವ, ಇದೇನು ಮಗ, ಅಣ್ಣನ ಮೇಲೆ ನಿನ್ಗೆ ಎಷ್ಟು ಪಿರುತಿ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣವ. ಆದ್ರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆ ಬಾಗ್ಲಲ್ಲಿ ಕಣ್ಣೀರ್ ಹಾಕ್ಬಾರ್ದು ಕಣವ, ನಗ್ತ ನಗ್ತ ಹೋಗ್ಬೇಕು. ನಡೆಯವ, ಬಾ ಬಾವಾ. ನಮಸ್ಕಾರ ಬುದ್ಧಿ. ಚೆನ್ನಾಗಿದೆ ಶಿವಣ್ಣ. ಲಗೇಜ್ ಎಲ್ಲ ಒಳಗಡೆ ತಂದ್ಬಿಡು. ಆಯ್ತು ಬುದ್ಧಿ. ಬಾ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಈ ಬೆಳ್ಳಿ ಬೊಂಬೆನ ಎಷ್ಟು ನೋಡಿದ್ರೆ ಆಸೆ ತೀರಲ್ಲ. ಸತ್ವಾಗ್ಲಿ ಹೇಳ್ತಿದ್ದೀನಿ ಸರ್ಸು, ನಾನಿನ್ ಕೈ ಹಿಡಿಯೋದಕ್ಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಪುಣ್ಯ ಮಾಡಿರೋದು ನೀವು ಒಬ್ರೇ ಅಲ್ಲ, ನಾನು ಕೂಡ. ಪ್ರೀತಿಸಿ ಮದುವೆ ಆದಾಗ ಅದರಲ್ಲಿರೋ ಸುಖ ಆನಂದ, ಈ ಸುಖ ಆನಂದ ಯಾವತ್ತೂ ಹೀಗೆ ಇರತ್ತಾ? ಅನುಮಾನ ಯಾಕೆ ಸರ್ಸು? ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಳ್ತೀನಿ. ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಆಮೇಲೆ ಏನೋ ತಿಪ್ಪೆ ಬುಸ್ ಬುಸ್ ಅಂತ ಇವತ್ತು? ಏನು ಅಂತ ವಸ್ತಿ ನೀನೇ ಗದ್ದೆ ಹಿಡ್ದು ಕೇಳು. ಈ ಹಾಳಾದ ಹೆಂಗಸರು ಕೋಪ ಬಂದ್ರೆ ಜಂಬೂ ಗಂಗಳದ ಮೇಲೆಲ್ಲ ತೀರ್ಸ್ಕೊಂಡ್ಬಿಡ್ತಾರೆ. ಇನ್ನೇನ್ ಮಾಡ್ಲಿ? ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಇಲ್ಲೇ ಕೂತಿಲ್ಲ ಗುಂಟಲ್ದಂಗೆ. ಹೇಳೋ ಅವನ ಹತ್ರ ಏನಂತ? ಏಳು ಏಳು ನಿನ್ನ ಹತ್ರ ಹೇಳೋ ವಿಷಯನಾ? ಸರಿ ಆಯ್ತು, ಅದೇ ನಿನ್ ಕಷ್ಟ ಅಂತ ಹೇಳು. ಏನ ಹೇಳೋದು? ನಾನೊಬ್ಳು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಕೂತಿದ್ದೀನಿ. ನನಗೇನಾದ್ರೂ ಮಾಡ್ಬೇಕು ಅಂತ ನಿನಗನ್ನಿಸ್ತಾ ಇದೀಯಾ? ನಾನಿಂದ ಹಾಚ್ಕೊಯ್ತೀನಿ. ಇಲ್ಲೇ ಕೂತ್ಕೊಂಡು ಉಣ್ಣು. ಈಗ ಏನ್ ಮಾಡ್ಬೇಕು ನಿನಗೆ? ಪ್ರೀತಿ. ಅಯ್ಯೋ ಹುಚ್ಚಿ, ಇನ್ಮೇಲೆ ಅದನ್ನೇ ಮಾಡ್ತೀನಿ. ಕಣ್ಗೌರ, ಸರ್ಸೋ ಒಂದ್ ದಾರಿ ಆಗ್ಲಿ ಅಂತ ರವೀಣ ಕಾಯ್ತಿದ್ದ. ಇನ್ನೇನ್ ಆಗೋಯ್ತಲ್ಲ, ಇನ್ಮೆಕ್ಕಿಂದ ದಿನೋಲುವೆ ಚುಮ್ಮಲ ಕಡೆ ಚುಮ್ಮ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಏನು? ಇನ್ನೊಂದ್ಸಲ ಹೇಳು. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ.